ಜೊತೆಯಲ್ಲಿ ಮಾತುಕತೆ ಸಭೆ ಇದಾದ ನಂತರ ಇದೀಗ ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ನಿನ್ನೆ ಸಂಸದರ ಜೊತೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಸಭೆಯನ್ನು ನಡೆಸಿದ್ದಾರೆ. ಇದರ ಬೆನ್ನಲ್ಲೇ ಇದೀಗ ಸುದ್ದಿಗೋಷ್ಠಿ. ಪ್ರಮುಖವಾಗಿ ರಾಜ್ಯಕ್ಕೆ ಬರಬೇಕಾದ ಅನುದಾನ, ಬರ ಪರಿಹಾರ ಇತ್ಯಾದಿಗಳ ಬಗ್ಗೆ ಸಂಸದರ ಜೊತೆಯಲ್ಲಿ ಸಮಾಲೋಚನೆಯನ್ನ ನಡೆಸಿದ್ದಾರೆ. ಅಭಿವೃದ್ಧಿ ಕಾರ್ಯಗಳಿಗೆ ಸಂಸದರ ಸಹಕಾರವನ್ನ ಕೂಡ ಕೋರಿದ್ದಾರೆ ನಿನ್ನೆಯ ಸಭೆಯಲ್ಲಿ. ರಾಜ್ಯದ ಹಿತದೃಷ್ಟಿಯಿಂದ, ರಾಜ್ಯದ ಅಭಿವೃದ್ಧಿ ಹಿತದೃಷ್ಟಿಯಿಂದ ಎಲ್ಲ ಯೋಜನೆಗಳನ್ನು, ಪ್ರಸ್ತಾವಗಳನ್ನು ಮಂಜೂರಾತಿ ಮಾಡಿಸಲಿಕ್ಕೆ ಎಲ್ಲ ಸಂಸದರು ಕೂಡ, ಮಂತ್ರಿಗಳು ಕೂಡ ಕೇಂದ್ರ ಸರ್ಕಾರದ ಮೇಲೆ, ಕೇಂದ್ರ ಸರ್ಕಾರದ ಗಮನಕ್ಕೆ ತಗೊಬಂದು ಒತ್ತಡ ಹಾಕಿ ಅವುಗಳನ್ನು ಮಂಜೂರಾತಿ ಮಾಡಿಸಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತಕ್ಕಂಥದ್ದು ಉದ್ದೇಶ. ಸಾಮಾನ್ಯವಾಗಿ ವಿಧಾನಸಭೆಯಲ್ಲಿ, ಲೋಕಸಭೆಯಲ್ಲಿ ಏನೇ ರಾಜಕೀಯ ಚರ್ಚೆ ಮಾಡಿದ್ರು ಕೂಡ ನಾವು ಅಭಿವೃದ್ಧಿ ಕೆಲಸಗಳಲ್ಲಿ ಚರ್ಚೆ ಮಾಡಲ್ಲ, ಆಮೇಲೆ ರಾಜಕೀಯ ಮಾಡಲ್ಲ, ರಾಜಕೀಯ ಬೆಳೆಸಕ್ಕೆ ಹೋಗಲ್ಲ. ಕರ್ನಾಟಕದ ನೆಲ, ಜಲ, ಭಾಷೆ, ಸಂಸ್ಕೃತಿ, ಸಂಪನ್ಮೂಲ ಇವುಗಳ ಬಗ್ಗೆ ಯಾವತ್ತೂ ಕೂಡ ಪಕ್ಷ ರಾಜಕಾರಣ ಮಾಡಲ್ಲ. ಪಕ್ಷ ಭೇದ ಮರೆತು ರಾಜ್ಯದ ಪರವಾಗಿ ನಿಲ್ತಕ್ಕಂಥ ಪ್ರಯತ್ನವನ್ನು ಇಲ್ಲಿವರೆಗೆ ಮಾಡ್ಕೊಂಡು ಬಂದಿದ್ದೀವಿ. ಅದು ಈಗಲೂ ಕೂಡ ಮುಂದುವರಿತಾ ಇದೆ. ನಾನು ಎಲ್ಲ ಸಂಸತ್ ಸದಸ್ಯರಿಗೆ, ಮಂತ್ರಿಗಳಿಗೆ, ಎಲ್ಲ ನಮ್ಮ ಯೋಜನೆಗಳ, ಪ್ರಸ್ತಾವಗಳ ಮಾಹಿತಿ ಇರ್ತಕ್ಕಂಥ ಒಂದು ಬುಕ್ಲೆಟನ್ನು ಎಲ್ರಿಗೂ ಕೂಡ ಮುಂಚಿತವಾಗಿ ಕೊಟ್ಟಿದ್ದೆ. ಸಭೆಗಿಂತ ಮುಂಚಿತವಾಗಿ ಕೊಟ್ಟಿದ್ದೆ. ಅವರು ಅದಕ್ಕೊಂದು ಉತ್ತರದ ರೂಪದಲ್ಲಿ ಒಂದು ಮೆಮೊರಾಂಡಮ್ ಕೂಡ ಕೊಟ್ಟಿದ್ದಾರೆ. ಅದರಲ್ಲಿ ಎಲ್ಲ ಮಂತ್ರಿಗಳು ಸೈನ್ ಮಾಡಿದ್ದಾರೆ, ಕೆಲವು ಸಂಸತ್ ಸದಸ್ಯರು, BJP ಸಂಸತ್ ಸದಸ್ಯರು ಸೈನ್ ಮಾಡಿದ್ದಾರೆ. ನಾನು ಮೀಟಿಂಗ್ ಪ್ರಾರಂಭ ಆದ ಮೇಲೆ ಕೊಟ್ಟದ್ದು, ನಾನು ಓದಕ್ಕಾಗಿರಲಿಲ್ಲ. ಮತ್ತೆ BJP ನಿಲುವನ್ನು ಅದರಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಅದರಲ್ಲಿ ಅನೇಕ ಸುಳ್ಳುಗಳಿದ್ದಾವೆ. ಈಗ ಉದಾಹರಣೆಗೆ ಮಾದಾಯಿ ಯೋಜನೆ, ಅದು ಒಂದು ಕುಡಿಯ ನೀರಿನ ಯೋಜನೆ. ಹುಬ್ಬಳ್ಳಿ, ಧಾರವಾಡ, ಗದಗ, ಬಾಗಲಕೋಟೆ, ಬೆಳಗಾಂ ಈ ಭಾಗಗಳಲ್ಲಿ ಕುಡಿಯ ನೀರಿನ ಯೋಜನೆ. ಅದು 2018ರಲ್ಲಿ ತೀರ್ಥ ಆಗಿದೆ.